ಅಯ್ಯೋ ಸುಂದ್ರ, ನನ್ನ ಕೈಲಂತೂ ಇನ್ನ ನೋಡೋಕ್ಕಾಯ್ತಿಲ್ಲಪ್ಪ. ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ನನ್ನ ನೋಡ್ಕೊಳ್ಳೋದಾಗೈತಲ್ಲಪ್ಪ. ಆಫೀಸ್ಗೂ ಹೋಗ್ದಂಗೆ. ಅಮ್ಮ ಇರಲಿ ಬಿಡಿ, ಪರವಾಗಿಲ್ಲ. ನಿಮ್ಮನ್ನ ನೋಡ್ಕೊಳ್ಳೋದಕ್ಕಿಂತ ನನಗೇನು ಕೆಲಸ ಮುಖ್ಯ ಅಲ್ಲ. ಅಯ್ಯೋ ಹಿಂಗೆ ಆದ್ರೆ ಜೀವನ ಮಾಡೋಕ್ಕಾಯ್ತದೇನಪ್ಪ. ಹೋಗಪ್ಪ, ಅವಳಂತೂ ಹೋಗೋಳೆ ಅಂದ್ರೆ ಅವಳು ನಂಗೆ ಬಿಡೋಕ್ಕಾಯ್ತದೇನಪ್ಪ. ಹೋಗಪ್ಪ ಸುಷ್ಮನ್ ಹೋಗಿ ಕರ್ಕೊಂಬರಗಪ್ಪ. ನೋಡಮ್ಮ, ನನಗೆ ನೀವು ಏನು ಬೇಕಾದರೂ ಹೇಳಿ, ಅವಳನ್ನ ಮಾತ್ರ ಕರ್ಕೊಂಬನ್ನಿ ಅಂತ ನೀವು ಹೇಳ್ಬೇಡಿ. ನಾನು ಯಾವುದೇ ಕಾರಣಕ್ಕೂ ಹೋಗಿ ಕರ್ಕೊಂಬರಲ್ಲ. ಅವಳು ಬೇಡವೇ ಬೇಡ ನನಗೆ. ಇಷ್ಟೆಲ್ಲ ಆದಮೇಲೆ ಅಯ್ಯೋ ಹಾಗಂತ ಹಂಗೆ ಬಿಟ್ಬಿಡೋಕ್ಕಾಯ್ತದೇನೋ. ಇಲ್ಲ ಕಣಮ್ಮ, ನನಗಂತೂ ಈಗ ಮನಸ್ಥಿತಿ ಸರಿಗಿಲ್ಲ. ಅವಳನ್ನ ನೋಡಿದ್ರೆ ನನಗೆ ಆಗೋದೇ ಇಲ್ಲ. ಅವಳನ್ನಂತೂ ನೀವು ಕರ್ಕೊಂಬ ಅಂತ ಹೇಳ್ಬೇಡಿ. ಅದು ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳಿ, ನಾನು ಮಾಡ್ತೀನಿ. ಅಯ್ಯೋ ನಾನಾದ್ರೂ ಚೆನ್ನಾಗಿದ್ರೆ ಹೆಂಗೋ ಮಾಡ್ಬೋದಾಗಿತ್ತು ಕಣಪ್ಪ. ನನಗೂ ಬೇರೆ ಆಗಲ್ಲ. ನಿನ್ನ ನೋಡೋಕ್ಕಂತೂ ಆಯ್ತಾನೆ ಇಲ್ಲ. ನೀನು ಅವಳ ಕರ್ಕೊಂಬಂದ್ರು ಕರ್ಕೊಂಬರಲ್ಲ ಅಂತಿದ್ಯಾ. ನಿನ್ನ ತಂಗಿನಾದರೂ ಕರ್ಸ್ಕೊಳ ಅಂತಂದರೆ ಅವಳು ಅದಕ್ಕೆ ಈ ಥರ ಇಲ್ಲದೆ ಇದ್ದಾಗ ನಾನು ಬಂದರೆ ಸರಿ ಹೋಗಲ್ಲ ಕಣಮ್ಮ. ನೋಡು, ನಾವಿಬ್ಬರು ಬಂದು ಅದಕ್ಕೆ ನೋಡಿಸ್ತು ಅಂತ ಜನಗಳು ಅನ್ಕೊಳಲ್ವಾ. ನಾನಂತೂ ಬರಲ್ಲ ಕಣಮ್ಮ ಅಂತ ಅವಳಿಗೆ ತುಂಬ ಬೇಜಾರು ಮಾಡ್ಕೊತಾ ಇತ್ತು ಕಣೋ. ಅಮ್ಮ, ಅವಳ ಮನೆಗೆ ಅವಳು ಬರೋದಕ್ಕೆ ಅವಳು ಯಾಕೆ ಬೇಜಾರು ಮಾಡ್ಕೋಬೇಕು? ಅವಳು ಓದ್ಲು. ಅದಕ್ಕೆ ಇವಳು ಯಾಕೆ ಅದಕ್ಕೆ ಇಲ್ಲ ಅಂತ ಅಂದರೆ ಅವಳು ಯಾಕೆ ಬರಬಾರ್ದು ಅಂತ ಅನ್ಕೋಬೇಕು? ಅವಳೇನಾದ್ರು ಇಷ್ಟು ದಿನ ನನ್ನ ತಂಗಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಇಲ್ಲ ತಾನೇ? ನೀವಿಬ್ರು ಊರಲ್ಲಿದ್ದಾಗ ಒಂದಿನ ನಾನು ಕರೆದ್ಲಾ? ಇಲ್ಲ ಇವಳಾದ್ರೂ ಬಂದು ನಿಮ್ಮನ್ನ ನೋಡ್ಲೇನಮ್ಮ? ಅಂಥವಳ ಪರವಾಗಿ ನೀವು ಮಾತಾಡ್ತಿರಲ್ಲ. ಅವಳಿಲ್ಲ ಅಂತ ಇವಳು ಯಾಕೆ ಬೇಜಾರು ಮಾಡ್ಕೋಬೇಕು? ಇರಮ್ಮ, ನಾನೇ ಫೋನ್ ಮಾಡಿ ಕರಿತೀನಿ ನನ್ನ ತಂಗಿನ, ಬರಲಿ. ಅಯ್ಯೋ ಬೇಡಪ್ಪ, ಬೇಡ. ಈ ಟೈಮಲ್ಲಿ ಅವಳು ಬರೋದು ಸರಿ ಹೋಗೋದಿಲ್ಲ. ಆಮೇಲೆ ಜನನಾದರೂ ಏನು ಅನ್ಕೋತಾರೆ ನೋಡು. ಸೊಸೆನ ಓಡಿಸ್ಬಿಟ್ಟು ಮಗಳನ್ನ ಕರ್ಸ್ಕೊಂಡ್ಲು ಅಂತ ಅಂದ್ವೇನಪ್ಪ. ನಾನು ನನ್ನ ಮಗಳಿಗೆ ಹೇಳಷ್ಟೇ ಹೇಳ್ದೆ ಕಣಪ್ಪ. ಆದರೂ ಅವಳು ಬರಲ್ಲ ಅಂತ ಇದ್ದಾಳೆ. ನನಗೇನೇನು ಪರಿಸ್ಥಿತಿ, ನಾನು ನೋಡೋಕ್ಕಾಗದಿಲ್ಲ ಅವಳನ್ನ ಕರೆದಿದ್ದು. ಅವಳನ್ನ ಇಲ್ಲಿಗೆ ಕರ್ಸ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ ಕಣಪ್ಪ. ನೀನು ನನ್ನೇ ನೋಡ್ಕೊಂಡಿದ್ರೆ ಎಲ್ಲ ಕೆಲಸಗಳು ನಿನ್ನ ಮೇಲೆ ಬೀಳ್ತೈತೆ. ಅದೇ ನಿನ್ನ ತಂಗಿ ಬಂದರೆ ನಿಂಗೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವಳಿಗೆ ಹೇಳ್ದೆ ಕಣಪ್ಪ, ಬಾಯಿಲಿ ಅಂತ. ಅವಳು ನೀನು ಹೆಂಡ್ತಿರ್ಬೇಕಾದ್ರೆ ಬರಬೇಕು ಅಂತ ಅನ್ಕೋತಾ ಇದ್ಲು. ಆದರೆ ನೋಡಿದ್ರೆ ಈ ಪರಿಸ್ಥಿತಿ ಈ ಥರ ಆಗೋಗಿದೆ ಈಗ. ಈಗ ಬಂದರೆ ನಾನು ಸರಿ ಹೋಗಲ್ಲ ಕಣಮ್ಮ. ಅದಕ್ಕೆ ನಾನು ಬರಲ್ಲ ಅಂತ ಇದ್ಲು. ಅಮ್ಮ, ಅವಳು ಯಾಕೆ ಆ ಥರ ಅನ್ಕೋತಾಳೆ? ಅಯ್ಯೋ ನಿನಗೆ ಗೊತ್ತಲ್ಲಪ್ಪ ನಿನ್ನ ತಂಗಿ ಮನಸ್ಸು ಎಂಥದ್ದು ಅಂತ. ನನಗೂ ಹೇಳ್ದೆ ಕಣಪ್ಪ, ನಿಮ್ಮ ಅಣ್ಣಗೆ ತುಂಬ ಕಷ್ಟ ಆಗ್ತೈತೆ ನನ್ನ ನೋಡ್ಕೊಳ್ಳೋದು ಅಂತ. ಅವಳು ಅದಕ್ಕೆ ಬೇಜಾರು ಮಾಡ್ಕೋತಾ ಇದ್ಲು. ಅಯ್ಯೋ ಕಣಮ್ಮ, ಅಣ್ಣಂಗೆ ಈ ಪರಿಸ್ಥಿತಿಯಲ್ಲಿ ನಾನು ಬಂದು ಸಹಾಯ ಮಾಡಬೇಕಾಗಿತ್ತು. ಆದರೆ ಏನು ಅನ್ಕೋತಾರೋ ಏನೋ ಅಂತ ಬರ್ತಾ ಇಲ್ಲ ಅಷ್ಟೇ ಅವಳು. ಅದಕ್ಕೆ ನೀನಾದರೂ ಫೋನ್ ಮಾಡಿ ಕರಿಯಪ್ಪ, ನೋಡೋಣ ನಿನ್ನ ಮಾತುಗಾದ್ರೂ ಬೆಲೆ ಕೊಡ್ತಾಳೆ ಏನು ಅಂತ ನೋಡೋಣ. ಹೌದು ಕಣಮ್ಮ, ನನ್ನ ತಂಗಿನ ನಾನೇ ಫೋನ್ ಮಾಡಿ ಕರಿತೀನಿ ಬಿಡಮ್ಮ. ಹೌದು ಕಣಪ್ಪ, ನಿನ್ನ ಮಾತಂತೂ ಅವಳು ಯಾವತ್ತೂ ಇಲ್ಲ ಅನ್ನಲ್ಲ. ಆದರೆ ನಾನು ಮಾತ್ರ ಹೇಳ್ದೆ ಅಂತ ಹೇಳ್ಬೇಡ ಕಣಪ್ಪ ಅವಳಿಗೆ. ಇಲ್ಲ, ನಾನೇ ನನ್ನ ತಂಗಿನ ಕರ್ಸ್ಕೋಬೇಕು ಅಂತ ಇದ್ದೆ. ನನಗೂ ಅಷ್ಟೇ ನನ್ನ ತಂಗಿ ಜೊತೆಯಲ್ಲಿರಬೇಕು ಅನ್ನೋದು ತುಂಬ ಇಷ್ಟ ಇದೆ. ಆದರೆ ಇದ್ರ ಮಧ್ಯೆ ಈ ಸುಷ್ಮಂದೇ ಒಂದು ರಗಳೆ ಆಗ್ಬಿಟ್ಟಿತ್ತು. ಅವಳ ಹತ್ರ ಸರಿಯಾಗಿ ಮಾತಾಡೋಕ್ಕೂ ಆಗಿಲ್ಲ ನಾನು. ಇರವಮ್ಮ, ಇವಾಗಲೇ ಫೋನ್ ಮಾಡಿ ಕರಿತೀನಿ ಅವಳನ್ನ. ನಾನೇ ಹೋಗಿ ಕರ್ಕೊಂಬರ್ಬೋದಾಗಿತ್ತು ಕಣಮ್ಮ. ಆದರೆ ಇನ್ನು ಈ ಸ್ಥಿತಿಲಿ ಬಿಟ್ಟು ಹೋದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೋಗ್ತಾ ಇಲ್ಲ ಅಷ್ಟೇ. ಹೌದು ಕಣಪ್ಪ, ನನ್ನಿಂದ ನೀನೆಲ್ಲೋ ಹೋಗೋಕ್ಕಾಗ್ತಾ ಇಲ್ಲ ನೋಡು ಮಗನೇ. ಅಯ್ಯೋ ಅಮ್ಮ, ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ. ಆದರೆ ನಿಮ್ಮನ್ನ ಒಬ್ಬರನ್ನೇ ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಇರಮ್ಮ, ಈಗಲೇ ತೆಗಿ, ಕಾಲ್ ಮಾಡಿ ಕರಿತೀನಿ. ಹಲೋ ಗಿರಿಜಾ, ಹೇಗಿದೆಯಮ್ಮ? ಏನು ಫೋನ್ ಇಲ್ಲ, ಏನಿಲ್ಲ, ಯಾಕೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಯಾ? ಏನಾಯ್ತು? ಹಲೋ. ಅಯ್ಯೋ ಹಾಗೇನಿಲ್ಲ ಅಣ್ಣ, ನಾನು ಫೋನ್ ಮಾಡೋಣ ಅಂತ ಅನ್ಕೋತಾ ಇರ್ತೀನಿ. ನಿಮಗೆ ಅಲ್ಲಿ ತುಂಬ ಕೆಲಸ ಇದೆ ಅಂತ ಹೇಳ್ತಾ ಇರ್ತಾರೆ ಅಮ್ಮ. ನಾನು ಸೇವೆ ಮಾಡೋದ್ರಲ್ಲೇ ಪಾಪ ಅಣ್ಣ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅವ್ನಿಗೆ ಮಾತಾಡೋಕ್ಕೂ ಟೈಮ್ ಇಲ್ಲ ಅಂತ ಅದಕ್ಕೆ ಮಾಡಲಿಲ್ಲ ಅಣ್ಣ. ಅಮ್ಮನ ಹತ್ರ ಫೋನ್ ಮಾಡಿ ಅವಾಗ ವಿಚಾರಿಸ್ಕೊತಾ ಇರ್ತೀನಿ. ಅಲ್ಲ ಗಿರಿಜಾ, ನೀನು ಮನೆಗೆ ಬರ್ತೀನಿ ಅಂತ ಬರಲೇ ಇಲ್ವಲ್ಲ? ಎಷ್ಟು ದಿನದಿಂದ ಕಾಯ್ತಾ ಇದ್ದೀವಿ ನಿನ್ನ, ನಾನು ಅಮ್ಮ ಇಬ್ರು. ಅಯ್ಯೋ ಅಣ್ಣ, ನನಗೇನು ಬರಬೇಕು ಅಂತ ಇತ್ತು ಅಣ್ಣ. ಈಗ ಬೇರೆ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾರೆ. ಈ ಸಮಯದಲ್ಲಿ ನಾನು ಬಂದರೆ ಏನು ಅನ್ಕೋತಾರೆ ನೋಡು. ಇವರಮ್ಮ ಬಂದು ಅದಕ್ಕೆ ನಾವು ಓಡಿಸ್ಬಿಟ್ರು ಅಂತ ಅಂದ್ಕೊಳಲ್ವ. ಇಬ್ರು ಬಂದು ಮನೆಗೆ ಅದಕ್ಕೆ ನಾವು ಓಡಿಸಿ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟು ಇವರಿಬ್ರು ಬಂದು ಸೇರ್ಕೊಂಡ್ರು ಅಂತ ಅಂದ್ಕೊಳಲ್ವ ಅಣ್ಣ. ಅತ್ತೆ ಮಾವನು ನಮ್ಮ ಬಗ್ಗೆ ತುಂಬ ತಪ್ಪು ತಿಳ್ಕೊತಾರೆ. ಅದಕ್ಕೆ ನನಗೆ ಬರಬಾರ್ದು ಅಂತ ಇಲ್ಲೇ ಇದ್ದೀನಿ ಅಣ್ಣ. ಅಯ್ಯೋ ಗಿರಿಜಾ, ಅತ್ತೆ ಮಾವನ ಬಗ್ಗೆ ಬೇರೆಯವ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಅಮ್ಮನೂ ನಿನ್ನ ನೋಡಬೇಕು ಅಂತ ಇದ್ದಾರೆ. ನನಗೂ ಅಷ್ಟೇ ನಿನ್ನ ತುಂಬ ನೋಡಬೇಕು ಅನಿಸ್ತಾ ಇದೆ ಗಿರಿಜಾ. ಮೊದಲು ಬಂದ್ಬಿಡು ಇಲ್ಲಿ ನೀನು. ನಾನೇ ಬರೋಣ ಕರ್ಕೊಂಬರೋಕ್ಕೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮಗೆ ಗೊತ್ತಲ್ವಾ ಅಮ್ಮನ ಪರಿಸ್ಥಿತಿ ಹೇಗಿದೆ ಅಂತ. ನೀನು ಬಂದರೆ ನನಗೂ ಸಹಾಯ ಆಗುತ್ತಮ್ಮ. ನೀನು ಈ ಅಣ್ಣನ ಬಗ್ಗೆ ಯೋಚನೆ ಮಾಡು, ಬೇರೆಯವ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಬೇಡ. ಅಯ್ಯೋ ಅಣ್ಣ, ಇಷ್ಟೆಲ್ಲ ನನ್ನ ಕೇಳ್ಕೊಬೇಡಿ ಅಣ್ಣ. ನೀವು ನನಗೆ ಆರ್ಡ್ರ್ ಮಾಡಬೇಕು. ನಾಳೆ ಬೆಳಗ್ಗೆನೇ ಬರ್ತೀನಿ ಅಣ್ಣ. ನನಗೂ ಅಷ್ಟೇ ನಿಮ್ಮನ್ನ ಅಮ್ಮನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಯಪ್ಪ, ನನ್ನ ಮಕ್ಕಳು ಎಲ್ಲ ನನ್ನ ಥರನೇ ಚೆನ್ನಾಗಿ ಮಾತನಾಡ್ತಾಳೆ ಅವ್ರ ಅಣ್ಣನ ಹತ್ರ. ಇವಳೊಬ್ಬನೇ ದಡ್ಡ. ನಾನು ಅವಳ ತಂಗಿ ಏನು ಹೇಳ್ತಾಳೋ ಅದನ್ನೇ ಕೇಳ್ಕೊಂಡಿರ್ತಾನೆ. ಹೆಂಗೋ ನನ್ನ ಮಗಳು ಮನೆಗೆ ಬರ್ತಾಳಲ್ಲ, ಅಷ್ಟೇ ಸಾಕು ನನಗೆ. ಸರಿ ನಮ್ಮ ಆಯಿತು, ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡು ಆಯಿತಾ? ನಾನು ಅಮ್ಮ ಇಬ್ಬರೂ ಇಂದಾರಿನೇ ಕಾಯ್ತಾ ಇರ್ತೀವಿ. ಸರಿ ಅಣ್ಣ, ನನಗೂ ಅಷ್ಟೇ ನಿಮ್ಮಿಬ್ಬರನ್ನ ತುಂಬ ನೋಡಬೇಕು ಅನಿಸ್ತಾ ಇದೆ. ಬೆಳಗ್ಗೆನೇ ಬರ್ತೀನಿ ಅಣ್ಣ.
ಅಮ್ಮ ನಾಳೆ ಬೆಳಗ್ಗೆನೇ ಬರ್ತಾಳಂತೆ ಕಣಮ್ಮ ನನ್ನ ತಂಗಿ. ಹೌದಾ ಮಗನೇ, ಒಳ್ಳೇದು ಬಿಡಪ್ಪ. ನಿನಗೂ ಸ್ವಲ್ಪ ರೆಸ್ಟ್ ಸಿಗ್ದಂಗೆ ಆಗುತ್ತೆ. ನಿನ್ನ ಪರಿಸ್ಥಿತಿ ಅಂತ ನೋಡೋಕ್ಕೆ ಆಗ್ತಿಲ್ಲ ನನ್ನ ಕಣ್ಣಿಂದ. ಬರಲಿ ಬರಲಿ, ನನ್ನ ಮಗಳು ಬಂದರೆ ನನಗೂ ಖುಷಿನೇ ಅಲ್ವಾ. ನಾನು ನನ್ನ ಮಗಳು ಸೇರ್ಕೊಂಡು ಏನು ಮಾಡಿದ ಪ್ಲಾನ್ ಇವೆಲ್ಲ. ಅವಳು ಬಂದಮೇಲೆ ಒಂದೆರಡು ದಿನ ಇದೇ ನಾಟಕನ ಮುಂದುವರಿಸ್ತೀನಿ. ಆಮೇಲೆ ಹುಷಾರದೆ ನನ್ನ ಮಗಳು ಬಂದು ಕಾಲ್ಕೊಳ್ಳೋದ್ರಿಂದ ಅಂತ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಆಗ ಇವನಿಗೆ ಹೆಂಡತಿ ಮೇಲೆ ಇನ್ನಷ್ಟು ದ್ವೇಷ ಬರುತ್ತೆ.